ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಈ ಒಂದು ವಿಡಿಯೋದಲ್ಲಿ TET GP ಸ್ಟಾರ್ ಸಂಬಂಧಿಸಿದಂಥ ಸ್ವಲ್ಪ ಎಕ್ಸಾಮ್ ಟಿಪ್ಸನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು GP ಸ್ಟಾರ್ 2022ರಲ್ಲಿ 10ನೇ ರ್ಯಾಂಕಲ್ಲಿ ನಾನು ಸಮಾಜ ವಿಜ್ಞಾನದಲ್ಲಿ ಆಯ್ಕೆಯಾಗಿದ್ದೀನಿ. ನಾನು 2 ಸಾರಿ GP ಸ್ಟಾರನ್ನು ಬರೆದ್ರೂ ಕೂಡ ಆ ಒಂದು 2 ಸಾರಿನೂ ಕೂಡ ಒಂದು ಸಮಥಿಂಗ್ ಪಾಯಿಂಟಲ್ಲೇ ಫೇಲ್ ಆಗಿದ್ದೀನಿ. ಸೊ ಎಲ್ಲೇ ಫೇಲ್ ಆಗ್ತಿದ್ದೀನಿ ಅಂತ ತಿಳ್ಕೊಂಡಾಗ ಈ ಒಂದು ಅಂಶವನ್ನು ನಾನು ಅಳವಡಿಸ್ಕೊಂಡೆ. ಅಂದರೆ ನಾನೇನು ಟಿಪ್ಸ್ ಹೇಳ್ತೀನಲ್ಲ ಆ ಒಂದು ಅಂಶವನ್ನು ಅಳವಡಿಸ್ಕೊಂಡಾಗ ನಾನು ಈ ಸರಿ 2022ರಲ್ಲಿ 10ನೇ ರ್ಯಾಂಕಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದೀನಿ. ಸೊ ಆ ಒಂದು ಅನುಭವನ ನಾನು ಅಳವಡಿಸ್ಕೊಂಡಂತಹ ಕೆಲವೊಂದಿಷ್ಟು ಎಕ್ಸಾಮ್ ಟಿಪ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಎಕ್ಸಾಮ್ ಟಿಪ್ಸನ್ನು ಅಳವಡಿಸ್ಕೊಂಡು ನೀವು ನೆಕ್ಸ್ಟ್ ಮುಂಬರುವಂತಹ GP ಸ್ಟಾರ್ TETಯಲ್ಲಿ ಹೆಚ್ಚು ಅಂಕ ಗಳಿಸಬೇಕು ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ. ನೋಡಿ, ಇಲ್ಲಿ ಮೊದಲನೇದಾಗಿ ಪಠ್ಯಕ್ರಮ ಅಂದರೆ ಸಿಲೆಬಸ್. TET ಮತ್ತು GP ಸ್ಟಾರ್ ಎಕ್ಸಾಮಿಗೆ ಸಂಬಂಧಿಸಿದಂಥ ಯಾವುದೋ ಒಂದು ಸಿಲೆಬಸ್ ಇದೆ ಅನ್ನೋದನ್ನು ಆನ್ಲೈನಲ್ಲಿ school.education.com ವೆಬ್ಸೈಟಲ್ಲಿ ನಮಗೆ ಕೊಟ್ಟಿರ್ತಾರೆ. ಆ ಒಂದು ಸಿಲೆಬಸ್ಸಲ್ಲಿ ನಾವು ತೊಗೋಬೇಕು. ಆ ಒಂದು ಸಿಲೆಬಸ್ಸನ್ನು ನಾವು ನಮ್ಮ ಹತ್ರ ಇದ್ದಾಗ ನಾವು ಏನು ಓದಬೇಕು, ಹೇಗೆ ಓದಬೇಕು ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದರೆ ಎಲ್ಲವನ್ನು ಓದ್ತಾ ಕೂತ್ಕೊಂಡ್ರೆ ನಾವೊಂದು ಎಕ್ಸಾಮ್ಸ್ ಕ್ವಶನ್ಸ್ ನಮಗೆ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವ್ಡ್. ಅಂದರೆ TET ಮತ್ತು GP ಸ್ಟಾರಿಗೆ ಸಂಬಂಧಿಸಿದಂಥ ಎಷ್ಟು ಪ್ರಶ್ನೆಗಳನ್ನು ಕೇಳಿದರೆ ಆ ಎಲ್ಲ ಪ್ರಶ್ನೆಗಳನ್ನು ನಾವು ಬಿಡಿಸಬೇಕು. ಆ ಎಲ್ಲ ಪ್ರಶ್ನೆಗಳಲ್ಲಿ ನಾವು ಪ್ರಬುದ್ಧರಾಗಬೇಕು. ಪ್ರತಿಯೊಂದು ಪ್ರಶ್ನೆಗೂ ನಾವು ಹೇಗೆ ಉತ್ತರ ಕೊಡಬೇಕು ಅಂತಂದರೆ ನಮ್ಮ ದೇಶ ಯಾವುದು ಅಂದರೆ ಭಾರತ ಅಂತ ಕಣ್ಣು ಮುಚ್ಕೊಂಡಾದರೂ ನಾವು ಹೇಳ್ತೇವೆ. ಆ ಒಂದು ಲೆವೆಲಲ್ಲಿ ನಾವು ಓದಬೇಕು. ಮೂರನೇದಾಗಿ 5ರಿಂದ 10ನೇ ತರಗತಿಯ ರಾಜ್ಯ ಸರ್ಕಾರದ ಪುಸ್ತಕಗಳನ್ನು ನಾವು ಓದಲೇಬೇಕು. ಯಾಕಂತಂದರೆ ಈ 5ರಿಂದ 10ನೇ ತರಗತಿಯ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳನ್ನೇ ಕೇಳಿರ್ತಾರೆ. ಈ ಒಂದು ಪ್ರಶ್ನೆಗಳು ನಮ್ಮ ಒಂದು ಸಮಾಜ ವಿಜ್ಞಾನ ವಿಷಯ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಆಂಗ್ಲ ಭಾಷೆ ಆಗಿರ್ಬೋದು, ಗಣಿತ ಆಗಿರ್ಬೋದು, ವಿಜ್ಞಾನ ವಿಷಯಗಳಾಗಿರ್ಬೋದು, ಈ ಎಲ್ಲ ವಿಷಯಗಳಲ್ಲಿ ಪ್ರಶ್ನೆಗಳು 5ರಿಂದ 10ನೇ ತರಗತಿಯಲ್ಲಿರುವಂತಹವುಗಳೇ ಇರ್ತವೆ ಹೊರತು ಬೇರೆ ಯಾವುದೂ ಕೂಡ ಹೊರಗಿಂದ ಇರಲ್ಲ. ಇದ್ದರೂ ಕೂಡ ಅದು ರೇರ್, ಒಂದು 2ರಿಂದ 3 ಮಾರ್ಕ್ಸ್ ಬರ್ತವೆ. ಸೊ 99% ಇದರಲ್ಲಿ ಇರೋದನ್ನೇ ಮಾತ್ರ ಅವರು ಕೇಳೋದು. ಸೊ 5ರಿಂದ 10ನೇ ತರಗತಿ ರಾಜ್ಯ ಸರ್ಕಾರದ ಪುಸ್ತಕಗಳನ್ನು ಓದಿ ಪರ್ಫೆಕ್ಟ್ ಆಗೋದ್ರ ಕಡೆ ಗಮನ ಕೊಡಬೇಕು. 4ನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವು TET ಎಕ್ಸಾಮ್ನಲ್ಲಿ ಒಂದು 25-30 ಕ್ವಶನ್ಸ್ ಕೇಳ್ತಾರೆ. ಆಮೇಲೆ GP ಸ್ಟಾರ್ನಲ್ಲಿ ಒಂದು 50 ಕ್ವಶನ್ಸನ್ನು ಕೇಳ್ತಾರೆ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಹೆಚ್ಚು ಅಂಕಗಳನ್ನು ಗಳಿಸಬೇಕಿತ್ತು ಅಂತಂದರೆ ಫಸ್ಟು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಕ್ವಶನ್ ಪೇಪರಲ್ಲಿ ಏನು ಕೇಳ್ತಾರೆ ಅಂದರೆ ಒಂದು ಅಪ್ಲೈಡ್ ಕ್ವಶನ್ಸ್ ಕೇಳಿರ್ತಾರೆ, ಅಂದರೆ ಅನ್ವಯಿಕ ಪ್ರಶ್ನೆಗಳು. ಅಲ್ಲಿ ಇರುವಂಥ ಒಂದು ಈಗ ತಾಂಡನಿಕ ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಾರೆ. ಈ ಒಂದು ಅನ್ವಯಿಕ ಪ್ರಶ್ನೆಯನ್ನು ಅರ್ಥ ಮಾಡಿ ಗ್ರಹಿಸುವಷ್ಟು ನಾವು ಆ ಒಂದು ಆಳವಾದಂತಹ ಅಧ್ಯಯನವನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಾಡಲೇಬೇಕು. ಈ ಥಿಯರಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅಂತಂದರೆ HV ವಾಮದೇವಪ್ಪ ಒಂದು ಪುಸ್ತಕವನ್ನು ಓದಿ ತಿಳ್ಕೋಬೇಕು. ಇನ್ನೊಂದು KM ಸುರೇಶ್ ಅವರ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಿ ತಿಳ್ಕೋಬೇಕು. ಇವಿಷ್ಟನ್ನು ನೀವು ಅಂದರೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಥಿಯರಿಗೆ ಸಂಬಂಧಿಸಿದಂತೆ HV ವಾಮದೇವಪ್ಪ ಮತ್ತು KM ಸುರೇಶ್ ಅವರ ಒಂದು ಪುಸ್ತಕವನ್ನು ಓದಿ ನಾವು ಅರ್ಥ ಮಾಡಿಕೊಂಡಿದ್ದೇ ಆದರೆ ನಾವು 50 ಕ್ವಶನ್ನಿಗೆ ಮಿನಿಮಮ್ ಒಂದು 40 ಆದರೂ ರೀಚ್ ಆಗ್ಬೋದು. 40 ಮಾರ್ಕ್ಸ್ ಆದರೂ ನಾವು ತೆಗಿಬೋದು. ಅಷ್ಟೊಂದು ಪವರ್ ಆಗಿರುತ್ತೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ. ಮತ್ತು ವಾಮದೇವಪ್ಪ KM ಸುರೇಶ್ ಬುಕ್ಸನ್ನು ಓದಿರೋದ್ರಿಂದ, ಓದೋದಂದರೆ ಸುಮ್ಮನೆ ಓದೋದಲ್ಲ, ಓದಬೇಕು, ಗ್ರಹಿಸಬೇಕು, ಅರ್ಥ ಮಾಡ್ಕೋಬೇಕು. ಆ ಒಂದು ಪ್ರತಿಯೊಂದು ಒಂದು ವಾಕ್ಯಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದಾಗ ಆ ಒಂದು ವಿಷಯ ನಮಗೇನಾಗತ್ತೆ ಅಂದರೆ ಸರಿಯಾಗಿ ಮನದಟ್ಟಾಗುತ್ತೆ. ಇನ್ನು ಲಾಂಗ್ ಕ್ವಶನ್ನು ಸುಮಾರು 100 ಅಂಕಗಳಿಗೆ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ನಾನು ಬೇರೆ ವಿಡಿಯೋನ ಮಾಡ್ತೀನಿ. ಲಾಂಗ್ ಕ್ವಶನಿಗೆ ಅಂದರೆ ಬರವಣಿಗೆ ಹೇಗಿರಬೇಕು, ಆಮೇಲೆ ನಮ್ಮ ಒಂದು ಉತ್ತರಗಳು ಯಾವ ರೀತಿ ಇರಬೇಕು, ನಮ್ಮ ಟೈಮ್ ಸೆನ್ಸ್ ಹೆಂಗಿರಬೇಕು, ನಾವು ಎಲ್ಲಿ ಇದನ್ನು ಓದಬೇಕು, ಯಾವ ಥರ ಓದಬೇಕು ಅನ್ನೋದು ಕೂಡ ಒಂದು ವಿಡಿಯೋವನ್ನು ಮಾಡ್ತೀನಿ ಲಾಂಗ್ ಕ್ವಶನ್ಸಿಗೆ ಸಂಬಂಧಪಟ್ಟಂತೆ. ಇನ್ನು 6ನೇದು ಅಂತಂದರೆ ಪುನರಾವರ್ತನೆ.
ಎಷ್ಟು ಓದ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ರೀಕಾಲ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟು. ಎಷ್ಟು ಪುನರಾವರ್ತನೆ ಮಾಡ್ತೀವಿ ಅಷ್ಟು ವಿಷಯ ನಮಗೆ ನೆನಪಿನಲ್ಲಿ ಉಳಿಯುತ್ತೆ. ಈಗ ನಾವು ಈ ಒಂದು ಪುನರಾವರ್ತನೆ ಅಂದರೆ 5ರಿಂದ 10ನೇ ತರಗತಿಯ ಪುಸ್ತಕಗಳಲ್ಲಿರುವಂತಹ ವಿಷಯಗಳು ನಮಗೆ ಯಾವ ಪೇಜಲ್ಲಿ ಯಾವ ಅಂಶ ಇದೆ, ಏನು ಹೇಳುತ್ತೆ ಅನ್ನೋದು ಕೂಡ ನಮಗೆ ಮನದಟ್ಟಾಗೋ ಥರ ನಾವು ಓದಬೇಕು. ಒಂದು GPST ಎಕ್ಸಾಮ್ ಆಗಿರ್ಬೋದು, TET ಎಕ್ಸಾಮ್ ಆಗಿರ್ಬೋದು, ನಾವು ಹೇಗೆ ಓದಬೇಕು ಅಂತಂದರೆ ತಪಸ್ಸು ಥರ ಇರಬೇಕು. ಈ ತಪಸ್ಸಿಗೆ ಕೂತ್ಕೊಂಡ್ವಿ ಅಂದರೆ ಹೇಳೋದೇ ಇಲ್ಲ ಋಷಿಮುನಿಗಳು, ಏನಾದರೂ ಹೇಳಲ್ಲ. ಮಳೆ ಬಂದರೂ ಹೇಳಲ್ಲ, ಬಿಸಿಲು ಬಂದರೂ ಹೇಳಲ್ಲ, ಅಗ್ನಿ ಬಂದರೂ ಹೇಳಲ್ಲ, ಗಾಳಿ ಬಿಸಿದ್ರೂ ಹೇಳಲ್ಲ, ಯಾರೇ ಬಂದು ಎಷ್ಟೇ ನರ್ತನ ವಯ್ಯಾರ ಮಾಡಿದ್ರೂ ಕೂಡ ಹೇಳಲ್ಲ. ಅಂತಹ ಒಂದು ರೀತಿಯಲ್ಲಿ ನಾವು GPST ಎಕ್ಸಾಮನ್ನು ಓದಬೇಕು. ನಮಗೇನು ಮಳೆ ಗಿಳೆ ಅಂಥದ್ದೇನು ಬರೋದಿಲ್ಲ, ಮೇನ್ ನಾವು ಚೆನ್ನಾಗಿ ಓದಬೇಕು ಅಷ್ಟೇ. ಚೆನ್ನಾಗಿ ಓದಬೇಕು ಅಂತಂದರೆ ನಮ್ಮಲ್ಲಿ ನಮಗೆ ದೃಢ ನಿರ್ಧಾರ ಇರಬೇಕು. ನಾನು ಹೀಗೆ ಓದಬೇಕು, ಇಷ್ಟೇ ಓದಬೇಕು, ಇದನ್ನು ಹೀಗೆ ಓದಿದ್ರೆ ನಂಗೆ ನೆನಪುಳಿಯುತ್ತೆ. ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ರೂಲ್ಸ್ಗಳಿರ್ತವೆ. ನಿಮ್ಮ ನೆನಪಿನ ಶಕ್ತಿ ನೀವೇನು ಮಾಡಿದ್ರೆ ಹೆಚ್ಚಾಗುತ್ತೆ ಅಂತ ನೀವು ತಿಳ್ಕೊಂಡು ಅದನ್ನು ಓದಿದಾಗ ಮಾತ್ರ ಈ ಒಂದು 5ರಿಂದ 10ನೇ ತರಗತಿ ಪುಸ್ತಕಗಳಾಗಿರ್ಬೋದು ಅಥವಾ ಈ ಒಂದು ಟೋಟಲಾಗಿ GPST ಎಕ್ಸಾಮಲ್ಲಿ ನಾವು ಪಾಸ್ ಆಗ್ಬೋದು. ಈ ಒಂದು ವಿಡಿಯೋದ ಉದ್ದೇಶ ಅಷ್ಟೇ, ಎಲ್ಲರೂ GPST ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು, ತಮ್ಮ ಒಂದು ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೋಬೇಕು ಅನ್ನೋದಷ್ಟೇ. ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಟೋಟಲ್ 100ಕ್ಕೆ ನೀವು 95% ಕವರ್ ಆಗಿ ಆಗ್ತೀರ ಅನ್ನೋದೊಂದು ಭರವಸೆ ಇದೆ. ನಾನು ಕೂಡ ಫೇಲ್ ಆಗಿ ಪಾಸ್ ಆಗಿರೋಳು. ನನ್ನದೇ ಆಗಿರ್ತಕ್ಕಂಥ ಅನುಭವನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.